ನಮಸ್ತೆ ಫ್ರೆಂಡ್ಸ್, ಮೈ ಡಿಯರ್ ಅಡ್ವೊಕೇಟ್ಸ್. ನಾನು ಬಿ ಜೆ ಪಿಲಿ ಕೆಲಸ ಮಾಡೋದು. ಸೊ ಬಿ ಜೆ ಪಿ ಕಾರ್ಯಕರ್ತ ಬಜರಂಗಿ ದಳ್ ಮಿಸ್ಟರ್ ಪುನೀತ್ ಕೇರೆಹಳ್ಳಿ ಅಣ್ಣ, ಗೋರಕ್ಷಣಾ ಸಂತೋಷ್ ಕರ್ತಾಲ್ ಸರ್. ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತಂದರೆ, ಪುಡಾರಿಗಳು, ಈ ಎಲ್ಚನಹಳ್ಳಿ ಪುಡಾರಿಗಳು ಆ ಸಂಘ ಈ ಸಂಘ, ನಾನು ಯಾವ ಸಂಘ ಅಂತಲೂ ಹೇಳಲ್ಲ, ಯಾಕೆಂದರೆ ಇಲ್ಲಿ ಫೇಕ್ ಕೇಸ್ಗಳು ಹಾಕೋ ಜನಗಳೇ ಜಾಸ್ತಿ ಇದ್ದಾರೆ. ಆ ಸಂಘ ಈ ಸಂಘ ಅಂತ ಹೇಳ್ಕೊಂಡು ಬಂದು ನನ್ನ ಹರಾಸ್ಮೆಂಟ್ ಮಾಡಿ, ನನಗೆ ತೊಂದರೆ ಕೊಟ್ಟು, ಮಾನಸಿಕ ದೈಹಿಕ ಹಿಂಸೆ ಕೊಟ್ಟು, ಒಬ್ಬ ಅಡ್ವೊಕೇಟ್ಗೆ ಎಷ್ಟು ನೀಚವಾಗಿ ನಡ್ಕೋಬಾರ್ದು ಅಷ್ಟು ನೀಚವಾಗಿ ನಡ್ಕೊಂಡು ಪದ ಬಳಕೆ ಮಾಡಿರೋದಲ್ದಲೆ, ಸ್ಟಾಕಿಂಗ್ ಮಾಡೋದಲ್ದಲೆ, ನಾನು ಹಿಂಬಾಲಿಸೋದಲ್ದಲೆ, ನನ್ನ ಚಲನವಲನಗಳನ್ನು ಮತ್ತು ನನ್ನ ಜಾತಿ, ನಾನೆಲ್ಲೂ ಜಾತಿ ಡಿಕ್ಲೇರೇ ಮಾಡಿಲ್ಲ. ಸೊ ಅಂಥದ್ರಲ್ಲಿ ನನ್ನ ಜಾತಿನ ಇಟ್ಕೊಂಡು ನನಗೆ ಹಿಂಸೆ ಕೊಡೋದು, ಮಾನಸಿಕ ದೌರ್ಜನ್ಯ ಮಾಡೋದು, ಮತ್ತು ಇಲ್ಲ ಸಲ್ಲದ ಜನರನ್ನ ಕರ್ಕೊಂಡು ಫೇಕ್ ಕೇಸಸ್ ಹಾಕ್ಸೋದು ನನ್ನ ಮೇಲೆ, ಈ ಥರ ಮಾಡ್ತಾಯಿದ್ದಾರೆ. ಕಾನೂನಾತ್ಮಕವಾಗಿ ಇಂಥ ರೌಡಿ ಶೀಟರ್ಸು, ಸೋ ಕಾಲ್ಡ್ ರೌಡಿ ಶೀಟರ್ಸು, ಪುಡಾರಿಗಳು, ಈ ಏರಿಯಲ್ಲಿ ಲ್ಯಾಂಡ್ ಮಾಫಿಯಾಸು, ಸೆಟಲ್ಮೆಂಟ್ ಗಿರಾಕಿಗಳು ಮತ್ತು ಕಲೆಕ್ಷನ್ ಗಿರಾಕಿಗಳು ಬಂದು ಒಬ್ಬರಿಗೆ ತೊಂದರೆ ಕೊಡೋದು, ಒಂದು ಒಂಟಿ ಮಹಿಳೆ ಇರುವಾಗ ಅವಳ ಮೇಲೆ ಈ ಥರ ಮಾನಸಿಕ ದೈಹಿಕ ಅಟ್ಯಾಕ್ಸ್ ಮಾಡೋದು, ಯಾರ್ಯಾನೋ ಹೆಂಗಸರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲೇ ಇಲ್ಲದೇ ಇರುವಂಥ, ಕನ್ನಡ ಭಾಷೆನೇ ಬರದೇ ಇರುವಂಥ ತಮಿಳಿಯರ್ಸ್ನ ಕರ್ಕೊಂಡು ಬಂದು ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಇಷ್ಟೊತ್ತು ಸ್ಟೇಷನ್ಗೆ ಹೋಗಿ ನನ್ನ ಕಂಪ್ಲೇಂಟ್ ಏನಿದೆ, ನನ್ನ ದಾಖಲೆಗಳೇನಿದೆ ಎಲ್ಲವನ್ನು ಕೊಟ್ಟು ರಿಜಿಸ್ಟರ್ ಮಾಡಿ, ಅಫ್ಕೋರ್ಸ್ ಇಟ್ ಈಸ್ ಆ್ಯನ್ ಸಿವಿಲ್ ಕೇಸ್, ಇಲ್ಲೇನು ಲಿಟಿಗೇಷನ್ ಇಲ್ಲ. ಬಟ್ ಇಟ್ಸ್ ಅ ಪ್ರೈವೇಟ್ ಪ್ರಾಪರ್ಟಿ, ಇದು ನನ್ನ ಪ್ರಾಪರ್ಟಿ. ಬಟ್ ಈ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ದಾಂಧಲೆ ಮಾಡೋಕ್ಕೆ ಅಂತಲೇ ಹುಟ್ಕೊಂಡಿರೋ ಸೋ ಕಾಲ್ಡ್ ಪುಡಾರೀಸ್ ಆಫ್ ಇನ್ ಆ್ಯಂಡ್ ಅರೌಂಡ್ ಆಫ್ ದಿಸ್ ಎಲ್ಚನಹಳ್ಳಿ ಏರಿಯಾ. ಯಾಕಂದರೆ ಎಲ್ಲರಿಗೂ ಹೇಳಬಾರ್ದಲ್ವ, ಪಾಪ ಒಳ್ಳೆ ಜನಗಳು ಇರ್ತಾರೆ, ಎಲ್ಲರಿಗೂ ಸೇರಿ ಹೇಳಿಬಿಟ್ರೆ ಆಮೇಲೆ ಮನುಷ್ಯನ ಬೆಲೆ ಏನಾಗುತ್ತೆ ಹೇಳಿ. ಓಕೆ, ಒಳ್ಳೆ ಕೆಲಸಕ್ಕೆ ರೌಡಿಸಮ್ ಮಾಡೋರು ಇದ್ದಾರೆ, ಆದರೆ ಈ ಥರ ಚೀಪ್ ಮೆಂಟ್ಯಾಲಿಟಿ ರೌಡೀಸು, ಒಂದು ಹೆಣ್ಮಗಳಿಗೆ ಕೆಟ್ಟ ಮಾತು ಬೈಯೋದು, ಹೆಣ್ಮಕ್ಳನ್ನೇ ಕರ್ಕೊಂಡು ದೌರ್ಜನ್ಯ ಮಾಡಿಸೋದು, ಅವರ ಪ್ರೈವೇಟ್ ಪ್ರಾಪರ್ಟಿಗೆ ಬಂದು ಟ್ರೆಸ್ಪಾಸ್ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಅವ್ರಿಗೆ ನೋವು ಕೊಡುವಂಥ ನೀಚರು ನನ್ನ ಪ್ರತಿಯೊಂದು ಲೈವ್ನು ನೋಡ್ತಾರಂತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಕಾನೂನಾತ್ಮಕ ಹೋರಾಟ ನಾನು ಎಲ್ಲಿವರೆಗೂ ಹೋಗೋಕೆ ನಾನು ಸಾಧ್ಯ ಆದಷ್ಟು ನಾನು ಮಾಡ್ತೀನಿ. ನಿನ್ನಂಗೆ ಇಲ್ಲಿಗಲ್ ವ್ಯವಹಾರ ಮಾಡೋಕ್ಕೆ ನಾನು ಇಳಿದಿಲ್ಲ. ಲೇ ಗಲೀಜು, ಅರ್ಥ ಮಾಡ್ಕೊ. ನಿನ್ನ ಹೆಸರು ನಾನು ಇಲ್ಲಿ ಹೇಳಲ್ಲ, ಯಾಕೆ ಹೇಳು? ನೀನು ಗಲೀಜು ಅಂದ ತಕ್ಷಣ ನೀನು ಚೆನ್ನಾಗಿ ಗೊತ್ತಿದ್ದು ನೀನೇ ಅಂತ, ಅರ್ಥ ಆಯಿತಾ? ಸೊ ನೀನು ಜನರನ್ನು ಕರ್ಕೊಂಬರೋದು, ತೊಂದರೆ ಕೊಡೋದು, ಅಡ್ವೊಕೇಟ್ ಅಸೋಸಿಯೇಷನ್ ಇಲ್ಲ ಅಂತ ತಿಳ್ಕೊಂಡಿದ್ಯಾ, ಸತ್ತೋಗಿದೆ ಅಂತ ತಿಳ್ಕೊಂಡಿದ್ಯಾ? ಅಡ್ವೊಕೇಟ್ ಅಸೋಸಿಯೇಷನ್ ಸತ್ತೋಗಿದೆಯೇನೋ? ನಾನು ಕರೆದಿಲ್ಲ ಅಷ್ಟೇ, ನಾನು ಕರೆದ್ರೆ ಇಡೀ ಅಡ್ವೊಕೇಟ್ ಅಸೋಸಿಯೇಷನ್ ನಿಂತ್ಕೊಳ್ಳುತ್ತೆ. ಲೇ ಗಲೀಜು, ನಿನ್ನ ಕಚಡ ಯೋಗ್ಯತೆನ ಸ್ಟೇಷನಲ್ಲಿ ತೋರಿಸ್ತಾ ಇದೆಯಾ ನೀನು? ಆಫೀಸರ್ಸ್ ಮುಂದೆ ತೋರಿಸ್ತಾ ಇದೆಯಾ ನೀನು? ಸ್ಟೇಷನಲ್ಲಿ ಬೆದರಿಕೆ ಹಾಕ್ತೀಯಾ ನನಗೆ? ನಿನ್ನ ಪ್ರತಿಯೊಂದು ರೆಕಾರ್ಡು ನಾನು ಇಟ್ಟಿದ್ದೀನಿ. ಸಾಧ್ಯವಾದಾಗ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ನನ್ನ ಪ್ರತಿಯೊಂದು ಲೈವ್ ನಿಮಿಷಕ್ಕೂ ನೋಡ್ತಾ ಇದೆಯಾ? ಎಸ್, ನಾನು ನಿನಗೆ ಹೇಳ್ತಾ ಇರೋದು, ಇಟ್ಸ್ ಅ ವಾರ್ನಿಂಗ್. ನನ್ನ ತಂಟೆಗೆ ನೀನು ಬಂದರೆ, ನನ್ನ ವಿಷಯಕ್ಕೆ ನೀನು ಬಂದರೆ, ಅಡ್ವೊಕೇಟ್ಸ್ ತಂಟೆಗೆ ಬಂದರೆ, ಗೊತ್ತಾಯ್ತಾ, ನನ್ನ ಇಡೀ ಅಡ್ವೊಕೇಟ್ ಅಸೋಸಿಯೇಷನ್ ನಿಂತ್ಕೊಳ್ಳುತ್ತೆ ನನ್ನ ಜೊತೆ, ಗೊತ್ತಾಯ್ತೇನೋ? ಕಚಡ, ನಿನಗೆ ಉಗಿತಾ ಇರೋದು. ನಿನ್ನಂಥವ್ನು ಒಳ್ಳೆಯವರಿಗೆ ಒಳ್ಳೆ ಪದ ಬರೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಅಡಿ ಒಬ್ಬ ಒಳ್ಳೆ ನಾಗರಿಕನಿಗೆ ಬೆಲೆ ಸಿಗುತ್ತೆ. ನಿನ್ನಂಥ ಫ್ರಾಡ್ಸ್ಗೆ, 420ಗಳಿಗೆ, ವುಮೆನೈಸರ್ಸ್ಗೆ ಬರೋದಿಲ್ಲ ಇದು. ಇಟ್ ವೋಂಟ್ ಅಟ್ರಾಕ್ಟ್. ಫಂಡಮೆಂಟಲ್ ರೈಟ್ಸ್ ಒಬ್ರದ್ದು ಪ್ರೈವೇಟ್ ಪ್ರಾಪರ್ಟಿಗೆ ಹೋಗಿ ಅವರ ನೆಮ್ಮದಿನ, ಅವರ ದಿನಚರಿನ ನೀನು ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಅವರ ಮಾನಸಿಕ ನೆಮ್ಮದಿನ ಹಾಳು ಮಾಡ್ತಾ ಇದೆಯಾ. ಗುಂಪಲ್ಲಿ ಜನರನ್ನು ಕರ್ಕೊಂಬಂದು ಒಂದು ಹೆಣ್ಣಿನ ಹಿಂದೆ ಸುತ್ತಿ ಸ್ಟಾಕಿಂಗ್ ಮಾಡಿಸೋದು, ರೌಡಿಸಮ್ ಮಾಡಿಸೋದು, ದಾಂಧಲೆ ಮಾಡಿಸೋದು, ಬೆರಳು ತೋರಿಸೋದು, ಕಚಡ ಮಾತಾಡೋದು, ಕೈ ಮೈ ಮುಟ್ಟೋದು, ಹರಾಜ್ ಮಾಡೋದು, ಲ್ಯಾಂಡ್ ಒಳಗೆ ಟ್ರೆಸ್ಪಾಸ್ ಮಾಡಿ ಕಂಡೋರ್ನ ಕೂರಿಸ್ಬಿಟ್ಟು ಇದು ನನ್ನ ಪ್ರಾಪರ್ಟಿ ನಿನ್ನ ಪ್ರಾಪರ್ಟಿ ಅಂತ ಹೇಳೋದು, ಗುಡಿಸಲುಗಳೇ ಮಾಡಿಕೊಂಡ್ರೆ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಏನೋ, ಅವ್ರದ್ದು ಲೋನ್ ಮಾಡಿ ತೊಗೊಂಡವ್ರು ಏನೋ ಮಾಡಬೇಕು. ಇಷ್ಟು ವರ್ಷ ಲೋನ್ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿರೋ ರಕ್ತ ಹಿಂಡು ನಮ್ಮ ತೊಗೊಂಡೋಗಿ ನಾವು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಲ್ಲ, ನಾವು ಲೋನ್ ಮಾಡೋರು ಬ್ಯಾಂಕ್ನವ್ರೇನೋ ಕಿವಿಗೆ ಫ್ಲವರ್ ಇಟ್ಕೊಂಡಿರ್ತಾರ. ನೀನು ಇಡೋ ಫ್ಲವರ್ ನೋಡಿ ಇಟ್ಕೊಳ್ಳೋಕೆ ರೆಡಿ ಇಲ್ಲ.
ಗೊತ್ತಾಯ್ತಾ? ಎಲ್ಲೇ ಲೀಗಲ್ ಓದ್ಕೊಂಡು ಬಂದಿರ್ತಾರೆ, ವಿದ್ಯಾವಂತರಾಗಿರ್ತಾರೆ. ನಿನ್ನಂತ ಅವಿದ್ಯಾವಂತರಲ್ಲ. ಒಂದು ಹೆಣ್ಣನ್ನು ನಿಕೃಷ್ಟವಾಗಿ ನೀನು ಮಾತಾಡಿದ್ಯಲ್ಲ ಇವತ್ತು ಸ್ಟೇಷನಲ್ಲಿ. ಐ ಹ್ಯಾವ್ ದಟ್ ರೆಕಾರ್ಡ್. ನೀನು ಹೇಳ್ದಿಲ್ಲ ಬದನೆಕಾಯಿ ಇಟ್ಕೋ, ಏಯ್ ಬದನೆಕಾಯಿ ಯಾರು ಗಿಡಿಸ್ತಾರೆ ಅಂತ ನಾನು ತೋರಿಸ್ತೀನಿ ಕಣೋ ನಿನಗೆ. ಸ್ಕೌಂಡ್ರಲ್. ಗೊತ್ತಾಯ್ತಾ? ಒಂದು ಹೆಣ್ಣನ್ನು ಫಾಲೋ ಮಾಡೋದು, ಒಂಟಿ ಮಹಿಳೆಯನ್ನು ಫಾಲೋ ಮಾಡೋದಲ್ವೇನೋ ನಿಮ್ಮಂಥವ್ರು ಕಚಡ ಕೆಲಸ. ಕಚಡಗಳ ಹೆಣ್ಮಕ್ಳನ್ನ ಫಾಲೋ ಮಾಡ್ತೀರಾ? ಏನು ಸಿಗುತ್ತೆ ನಿಮಗೆ? ಏನು ಬೆದರಿಸ್ಬೋದಾ? ಅಷ್ಟೇ ಉತ್ತರ ಪೌರುಷ ಒಲೆ ಮುಂದೆ ಅಷ್ಟೇ, ಇನ್ನೇನಿಲ್ಲ ನಿಂದು. ನೀನು ಹೋರಾಡ್ತೀಯ, ಲೀಗಲ್ ಹೋರಾಡು. ಸುಮ್ಮನೆ ನಾನು ಆ ಸಂಘ ಈ ಸಂಘ ಅಂತ ಹೇಳ್ಕೊಂಡು ಸುಳ್ಳು ಪಳ್ಳು ಹೇಳ್ಕೊಂಡು ಬಂದು ಎಲ್ಲೂ ನ್ಯಾಯ ಕೆಳಗೆ ಬರಬೇಡ. ನಿಜವಾಗ್ಲೂ ಹೋರಾಟ ಮಾಡೋರು ಈ ಥರ ಸುಳ್ಳು ಹೆಂಗಸ್ರ ಮೇಲೆ, ಯಾರಾದರೂ ಒಂಟಿ ಇರೋರ ಮೇಲೆ ಹೋಗ್ಬಿಟ್ಟು ಅಲ್ವೋ ಮಾಡೋದು. ಗೊತ್ತಾಯ್ತಾ? ಲೀಗಲಿ ಮಾಡು. ನೀನು ಲೀಗಲಿ ನಡ್ಕೊ. ನಿನ್ನ ಹತ್ರ ಏನಾದರೂ ಪ್ರಾಪರ್ ಡಾಕ್ಯುಮೆಂಟ್ ಇದ್ದಿದ್ರೆ ನಿನ್ನ ಸೈಟ್ ಒಳಗೆ ಟ್ರೆಸ್ಪಾಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಇಲ್ಲ, ನೀನು ಹೆಂಗಸ್ರ ಪರ ಬಂದಿದೆಯಲ್ಲ, ನಿನ್ನ ಮನೆಯಲ್ಲಿ ನೀನು ರೂಮ್ನ ಬಿಟ್ಕೊಡ್ಬೇಕಾಗಿತ್ತು ಅವ್ರ ವಾಸಿಕೆ. ನಾನು ಹ್ಯೂಮನ್ ರೈಟ್ಸು, ನಾನು ಯಾವುದೋ ರೋಡಲ್ಲಿರೋ ಬೆಗರ್ಸ್ಗೆಲ್ಲ ನಾನು ಕೊಡ್ತೀನಿ ಜಾಗ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲ. ಇಷ್ಟು ವರ್ಷ ಏನೋ ಮಾಡ್ತಾಯಿದ್ದೆ ನೀನು. 25 ವರ್ಷದಿಂದ ಅವ್ರು ಅಲ್ಲಿದ್ದರು ಅಂತ ನೀನು ಹೇಳ್ತಿಲ್ಲ. ಒಂದೇ ಒಂದು ದಾಖಲೆ ಕೊಡು. ಅನ್ಎಜುಕೇಟೆಡ್ ಒಂದು ದಾಖಲೆ ಕೊಡು. ಎವಿಡೆನ್ಸ್ ಕೇಳುತ್ತೆ ಕೋರ್ಟು. ನಿನ್ನ ಹತ್ರ ಇದೆಯಾ ಒಂದು ದಾಖಲೆ ಕೊಡು ಅವ್ರು ಅಲ್ಲಿದ್ದರು ಅನ್ನೋದಕ್ಕೆ. 25 ವರ್ಷದಿಂದ ಇದ್ದರು ಅಂತಾರೆ. 25 ವರ್ಷ ಕನ್ನಡ ಕಲೀಲಿಲ್ಲೇನವರು? ತಮಿಳಲ್ಲಿ ಮಾತಾಡ್ತಾಳಲ್ಲ ಅವಳು, ಯಾಕೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ವಾ? 25 ವರ್ಷದಿಂದ ಇಲ್ಲಿ ಕಳೆ ಕೀಳ್ತಾ ಇದ್ಲ ಇಲ್ಲಿ ಬಂದು ಕರ್ನಾಟಕದಲ್ಲಿ. ಕರ್ನಾಟಕ ಜನದ್ದು ಜಾಗ ಬೇಕು, ನೆರಳು ಬೇಕು. ಸಂಡಾಸ್ ಮಾಡೋಕ್ಕೆ ನೀವು ಯೂಸ್ ಮಾಡ್ತಾಯಿದ್ರ ಅದನ್ನು? ಪ್ರಾಪರ್ಟಿನ ಸಂಡಾಸ್ ಮಾಡೋದಕ್ಕೆ, ಬೇರೆಯವ್ರ ಪ್ರಾಪರ್ಟಿನಲ್ಲಿ ಸಂಡಾಸ್ ಮಾಡೋದಕ್ಕೆ ನಿಮಗೆ ಪ್ರಾಪರ್ಟಿ ಬೇಕಾಗಿತ್ತೇನೋ ನಿಮಗೆ? ಎಲ್ಲೋ ಏನೋ ಮನೆ ಕಟ್ಟಿದ್ದೆ ನೀನಲ್ಲಿ. ಇಟ್ಕೆ ಮನೆ ಕಟ್ಟಿದ್ದ, ಮಾರ್ಬಲಲ್ಲಿ ಕಟ್ಟಿದ್ದ, ಗ್ರಾನೈಟಲ್ಲಿ ಕಟ್ಟಿದ್ಯಾ? ಲೇ ನಿನ್ನ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನಷ್ಟು ಕಚಡ ಇನ್ನೊಬ್ಬನ ನಾನು ನೋಡಿಲ್ಲ ಪ್ರಪಂಚದಲ್ಲಿ. ಒಂದು ಹೆಣ್ಣತ್ರ ಬಂದ್ಬಿಟ್ಟು ನಿನ್ನ ಪೌರುಷತ್ವ ತೋರ್ಸೋಕೆ ಬರ್ತೀಯಲ್ಲ, ನಿನ್ನ ಪೌರುಷತ್ವ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸು. ಅದಾಯ್ತಾ? ನಿನ್ನ ಹೆಂಡತಿ ಹತ್ರ ತೋರಿಸು ಹೋಗಿ, ಬೇರೆಯವ್ರ ಹೆಣ್ಮಕ್ಳ ಹತ್ರ ಎಲ್ಲ ತೋರಿಸೋದು. ನೀನು ಸ್ಟೇಷನಲ್ಲಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ದೀನಿ ನಾನು. ಗೊತ್ತಾಯ್ತಾ? ಅಡ್ವೊಕೇಟ್ಸ್ ತಂಟೆಗೆ ಬರ್ಕೂಡ್ದು, ಬಂದರೆ ಮಾತ್ರ ಸುಮ್ಮನೆ ಇರೋಲ್ಲ. ಅರ್ಥ ಆಯ್ತಾ? ನಾನು ಯಾರನ್ನೂ ಕರೆದಿಲ್ಲ, ಯಾರು ಇಂಟರ್ಫಿಯರ್ ಆಗಿಲ್ಲ. ನಾನು ಕರೆದ್ರೆ ಇದ್ರ ಕಥೆನೇ ಬೇರೆ ಇರುತ್ತೆ. ನನ್ನ ಅಡ್ವೊಕೇಟ್ಸ್ ಎಲ್ಲ ಯಾರೋ ಕೈಗೆ ಬಳೆ ಕಟ್ಕೊಂಡು ಕೂತಿಲ್ವೋ, ಕಾನೂನು ಕೈ ಕಟ್ಕೊಂಡು ಕೂತಿದ್ದಾರೆ. ನಿನ್ನಂಗೆ ಕಾನೂನ ಕೈಗೆ ತೊಗೊಂಡವರಲ್ಲ ನಾವು. ಕೋರ್ಟಲ್ಲಿ ವಾದ ಮಾಡಿ ಗೆಲ್ತೀವಿ, ನ್ಯಾಯಯುತವಾಗಿ ಗೆಲ್ತೀವಿ. ಟೈಮು ಹಣ 2 ಖರ್ಚಾಗುತ್ತೆ. ಮನಸ್ಸಿನ ನೆಮ್ಮದಿ ಸ್ವಲ್ಪ ಖರ್ಚಾಗ್ಬೋದು. ನ್ಯಾಯ ಖಂಡಿತ ಸಿಗುತ್ತೆ. ಗೊತ್ತಾಯ್ತಾ? ನ್ಯಾಯ ಯಾರಪ್ಪನ ಸೊತ್ತು ಅಲ್ಲ, ನ್ಯಾಯವಾಗಿ ಬದುಕೋರು ಸೊತ್ತದು. ನೀನು ಎಷ್ಟೇ ಧಮಕಿ ಹಾಕೋ, ನೀವು ಏನು ಬೇಕಾರ ಮಾಡ್ಕೊಳ್ಳೋ, ನೀನು ಬರೀ ಇಲ್ಲಿಗಲ್ ಮೀನ್ಸ್ ಅಷ್ಟೇ ಗೊತ್ತಿರೋದು ನಿನಗೆ. ಅರ್ಥ ಆಯ್ತಾ? ನಾನು ಇದರಲ್ಲೇ ನಿನಗೆ ವಾರ್ನಿಂಗ್ ಕೊಡ್ತಾಯಿದ್ದೀನಿ. ನೀನು ನನ್ನ ಲೈವ್ ನೋಡ್ತಾ ಇದ್ದೆ, ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾಯ್ತಾ? ನೀನು ಸ್ಟೇಷನಲ್ಲಿ ಧಮಕಿ ಹಾಕೋದು, ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆ ನೀನು ಧಮಕಿ ಹಾಕೋದು, ನೀನು ಆಚೆ ಬಾ ನೋಡ್ಕೊಳ್ತೀನಿ ಅನ್ನೋದು. ಲೇ ಫಸ್ಟು ತಿನ್ನೋಕೆ ಅನ್ನಕ್ಕೆ ನೆಟ್ಟಿಗಿರೋ ದಾರಿ ನೋಡ್ಕೊ. ನೀನು ತಿನ್ನೋ ಅನ್ನಕ್ಕೆ ದಾರಿ ನೋಡ್ಕೊ ಫಸ್ಟು. ಬರಬೇಡ ಯಾರ ತಂಟೆಗೂ. ಅಡ್ವೊಕೇಟ್ಸ್ ತಂಟೆಗೆ ಬಂದುಬಿಟ್ರೆ ನೀನು ನಿಜವಾಗ್ಲೂ ನೀನು ಉದ್ಧಾರ ಆಗಲ್ಲ. ಗೊತ್ತಾಯ್ತಾ? ಅಡ್ವೊಕೇಟ್ಸ್ ತಂಟೆಗೆ ಬರಬೇಡ. ನಾನು ನಿನಗೆ ಡೇರ್ ಆ್ಯಂಡ್ ಡೆವಿಲ್ ಹೇಳ್ತಾ ಇದ್ದೀನಿ. ನಾನು ನಿನಗೆ ವಾರ್ನಿಂಗ್ ಇದು. ಒಂದು ಹೆಣ್ಣು ಯಾರನ್ನು ಗುಂಪು ಘರ್ಷಣೆ ಕಟ್ಕೊಳ್ದಿರ ಒಬ್ಬಳೇ ಬಂದಿದ್ದೀನಿ ಎಲ್ಲ ಜಾಗಕ್ಕೂ. ಒಬ್ಬಳೇ ಫೈಟ್ ಮಾಡ್ತೀನಿ. ಹಾಗಂತ ನಾನು ಒಬ್ಬಳೇ ಇಲ್ಲ, ನನ್ನ ಹಿಂದೆ ಇಡೀ BJP ಕಾರ್ಯಕರ್ತರ್ಸ್ ಇದ್ದಾರೆ, ಗೋರಕ್ಷಣಾ ಇದ್ದಾರೆ, ಬಜರಂಗಿ ದಳ್ ಇದೆ. ಅರ್ಥ ಆಯ್ತಾ? ಅಡ್ವೊಕೇಟ್ಸ್ ಅಸೋಸಿಯೇಷನ್ ನಿಂತಿದೆ. ಯಾವ ಅಡ್ವೊಕೇಟ್ ಅಸೋಸಿಯೇಷನ್ನು ಒಂದು ಅಡ್ವೊಕೇಟೇ ಇಷ್ಟು ನೋವು ತಿಂತಾಯಿದ್ರೆ ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನಿವತ್ತು ತಿಂದಿರೋ ನೋವು ಅದು ಎಷ್ಟೇ ಇರಲಿ, ನಾನು ಕೋರ್ಟಲ್ಲಿ ಫೈಟ್ ಮಾಡಿ ಗೆಲ್ಲಿಲ್ಲ ಅಂದರೆ ನನ್ನ ಹೆಸರು ಅರುಂಧತಿ ನಂದಿನಿ ಅಲ್ಲ. ಚಾಲೆಂಜು ನಿನಗೆ ಹೇಳ್ತಾ ಇದ್ದೀನಿ. ನೀನು ಗುಂಪು ಘರ್ಷಣೆ ಎಲ್ಲ ಮೂಟೆ ಕಟ್ಬಿಟ್ಟು ಹೋಗ್ತಾ ಇರು. ನೀನು ಗುಂಪು ಘರ್ಷಣೆ ಎಲ್ಲ ಕಟ್ಕೊಂಡು ಹೋಗ್ತಾ ಇರಬೇಕು. ನೀನು ಆ ಸಂಘ ಈ ಸಂಘ ಅಂತ ಸುಳ್ಳು ಸಂಘಗಳ ಹೆಸರು ಹೇಳ್ಕೊಂಡು ಬೇರೆ ಯಾವುದೋ ಜನಾಂಗದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಮಾನವ ಹಕ್ಕು ಉಲ್ಲಂಘನೆ ನೀನು ಮಾಡ್ತಾ ಇರೋದು. ಮಾನವ ಹಕ್ಕು ಉಲ್ಲಂಘನೆ ಮಾಡಿದೆ ಅನ್ಕೋ, ಮಾಡಿದ್ಯಾ ನನ್ನ ವಿಷಯದಲ್ಲಿ. ಗೊತ್ತಾಯ್ತಾ? ಮಾನವ ಹಕ್ಕು ಉಲ್ಲಂಘನೆ ನೀನು ಮಾಡಿದ್ಯಾ. ನಾನು ಯಾವ ಪುಡಾಂಗನೂ ಕರ್ಕೊಂಡು ಬಂದಿಲ್ಲ, ಯಾವ ರೌಡೀಸ್ನೂ ಕರ್ಕೊಂಬಂದಿಲ್ಲ, ಯಾವ ಸಂಘ ಸಂಸ್ಥೆನ ಯಾರನ್ನೂ ಕರ್ಕೊಂಬಂದಿಲ್ಲ. ಒಬ್ಬಳೇ ಇದ್ದೀನಿ, ಒಬ್ಬಳೇ ಐ ಆಮ್ ಫೈಟಿಂಗ್ ಅಲೋನ್. ಗೊತ್ತಾಯ್ತೇನೋ? ಸಿಂಹ ಒಂದೇ ಬರೋದು ಯಾವತ್ತೂ, ನರಿಗಳು ಮಾತ್ರ ಗುಂಪಲ್ಲಿ ಬರೋದು. ಸೊ ನೀನು ನರಿ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ಗೊತ್ತಾಯ್ತಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ.
ಏನು ಇಲ್ಲ ಅಂತ ನೀನು ಇವತ್ತು ಆಲ್ರೆಡಿ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಯಾರೂ ಇಲ್ಲ ನಿನಗೆ, ಆಯಿತಾ? ಅಮಾಯಕರನ್ನ ಸುಮ್ಮನೆ ಅವ್ರಿಗೆ ತಲೆಗೆ ಫೀಡಿಂಗ್ ಮಾಡಿಬಿಟ್ಟು ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೀನು ಹೆಂಗೆ ಬೇಕ್ರಿಲಿ ಖಾಲಿ ಮಾಡ್ತಾಯಿದ್ದೆ ಹೊಟ್ಟೆನ, ಇನ್ನೊಬ್ರನ್ನ ಕರ್ಕೊಂಬಂದು ಮೋರಿ ಮೇಲೆ ಕೂರಿಸಿದ್ಯಲ್ಲೋ ನೀನು ಆ ಜನಾಂಗಕ್ಕೆ ನೀನು ಸಹಾಯ ಮಾಡ್ತಾಯಿದ್ಯಾ, ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾಯಿದ್ಯಾ. ನೀನು ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನು, ಗೊತ್ತಾಯ್ತಾ? ನೀನು ಬೇಕ್ರಿಲಿ ಚೆನ್ನಾಗಿ ತಿಂತಾ ಇದ್ದಿದ್ದು, ಕಂಠ ಪೂರ್ತಿ ಚೆನ್ನಾಗಿ ತಿಂತಾ ಇರೋದು, ಅವ್ರನ್ನ ಕೇಸಿಗೆ ನೀನು ಬಳಸ್ಕೊಳ್ಳೋಕ್ಕೋಸ್ಕರ ತಂದು ಪೊಲೀಸ್ ಸ್ಟೇಷನ್ ಬಾಗಿಲಲ್ಲಿ ಮೋರಿ ಮೇಲೆ ಕೂರಿಸಿದ್ದೆ ನೀನು. ಮಾನವ ಹಕ್ಕು ಉಲ್ಲಂಘನೆ ಅಲ್ಲಿ ಕಣೋ ಆಗಿರೋದು. ಆ ಜನಕ್ಕೆ ಮುಠಾಳ್, ಆ ಜನಕ್ಕೆ ನೀನು ಮಾಡಿರೋ ಮೋಸ ದಗ. ನೀನು ತಿಂತಾ ಇದೆಯಲ್ಲ ಕೂತ್ಕೊಂಡು ಬೇಕ್ರಿನಲ್ಲಿ, ಅವ್ರನ್ನ ಮೋರಿ ಮೇಲೆ ಕೂರಿಸಿದ್ಯಾ ನೀನು. ನಿನ್ನ ಜನ್ಮಕ್ಕೆ ನೀನು ಯೋಗ್ಯತೆ ಇಷ್ಟೇ. ಅವ್ರನ್ನ ಕರ್ಕೊಂಬಂದಿದ್ದೆ ನೀನು ಕಾಸಿಗೆ ಅನ್ನೋದು ಪ್ರೂವ್ ಮಾಡಿಬಿಟ್ಟೇನೋ ನೀನು. ಅವ್ರೇನೋ ಅಮಾಯಕರು, ಅವ್ರಿಗೇನೋ ಗೊತ್ತಿರಲ್ಲ, ನೀನು ಕರೆದೆ ಏನೋ ಒಂದೆರಡು ಕಾಸಿಗೆ ತಪ್ಪ ಅಂತ ಬಂದ್ಬಿಡ್ತಾರೆ. ಅಥವಾ ದ್ವೇಷಕಾರು ಬಂದಿರ್ಬೋದು, ಓಕೆ, ಅದು ನಿನ್ನ ಹಣೆ ಬರ. ಅವ್ರು ನಿನ್ಗೆ ಏನಾಗಬೇಕೋ ನನಗೆ ಗೊತ್ತಿಲ್ಲ, ನನಗಂತೂ ಏನೂ ಆಗಬೇಕಾಗಿಲ್ಲ. ಬಟ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ನೀನು ಕರ್ಕೊಂಬಂದು ನೀನು ಉಲ್ಲಂಘನೆ ಮಾಡಿರೋ ವಿಡಿಯೋ, ಅದ್ರ ವಿಡಿಯೋ ನನ್ನ ಹತ್ರ ಇದೆ. ನೀನು ಮುಗ್ತಾ ಇದೆಯಲ್ಲ ಬೇಕರಿನಲ್ಲಿ, ನೀನು ಮುಗ್ತಾ ಇದ್ದೆ, ಅವ್ರನ್ನ ಕರ್ಕೊಂಬಂದು ಮೋರಿ ಮೇಲೆ ಕೂರಿಸಿದ್ದೆ ನೀನು. ಛೇ 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 ನಿನ್ಗೆ ಗೊತ್ತಿಲ್ವೇನೋ ನಾನು ರೆಕಾರ್ಡ್ ಮಾಡ್ತೀನಿ ಅಂತ? ಗುಗ್ಗು, ನಿನಗೆ ಗೊತ್ತಿಲ್ವ ನಾನು ರೆಕಾರ್ಡ್ ಮಾಡ್ತೀನಿ ಅಂತ? ಕಾಣಿಸ್ಲಿಲ್ವ ನಿನಗೆ? ಇದನ್ನು ತಗೊಂಬಂದು ACB ಮುಂದೆ ಇಡ್ತಾಳೆ ಅಂತ ಗೊತ್ತಿಲ್ವ ನಿನಗೆ? ಮಾನವ ಹಕ್ಕನ್ನ ಉಲ್ಲಂಘನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ. ಒಬ್ಬ ಮನುಷ್ಯನ 3 ಜನ ಹೆಂಗಸನ್ನು ಕರ್ಕೊಂಡು ಮೋರಿಲಿ ಕೂರಿಸಿದ್ಯಾ? ಕಕ್ಕಸು ಉಚ್ಚೆ ಮಾಡೋದು ಓರಿ ಹೋಗುತ್ತಲ್ಲ ನೀರು, ಆ ಮೋರಿ ಮೇಲೆ ಕೂರಿಸಿದ್ಯಾ ಅವ್ರನ್ನ? ಏನಾಗಿ ಕೊಟ್ಟಿದ್ಯಾ ನಿನ್ನ ಮರ್ಯಾದೆ ಅವ್ರಿಗೆ? ಹಂಗಾದ್ರೆ ಅವ್ರನ್ನ ಬಳಸ್ಕೊತಾ ಇದೆಯಲ್ಲ ನೀನು. ಇದನ್ನು ನೀನು ಬಳಸ್ಕೊಳ್ಳೋದು ರೀತಿ? ಉಚ್ಚೆ ಕಕ್ಕ ಮಾಡೋ ಅಂತ ಗಲೀಜು ನೀರು ಹೋಗೋ ಮೋರಿ ಮೇಲೆ, ಸಂಡಾಸ್ ಮಾಡೋ ಜಾಗದ ಮೋರಿ ಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ಬಾಗಿಲಲ್ಲಿ ನೀನು ಬೇಕ್ರಿಲಿ ಮುಗ್ತಾ ಇದೆಯಾ ಕಂಠ ಪೂರ್ತಿ. ನಿನ್ನ ಗ್ರೂಪ್ಗೆ ತಿನ್ನಿಸ್ತಾ ಇದ್ದಲ್ಲ. ಯಾಕೆ ಅವ್ರು ಕಣ್ಣು ಕಾಣಿಸಿಲ್ವ ನಿನಗೆ? ಅವ್ರು ಕಾಣಿಸಿಲ್ವ ನಿನ್ನ ಕಣ್ಣಿಗೆ? ಅವ್ರು ತಿನ್ನಕ್ಕೆ ಕೊಡಬೇಕು ಅಂತ ಕಾಣಿಸಿಲ್ವೇನೋ ನಿನಗೆ? ಅಷ್ಟಕ್ಕೂ ಗತಿ ಇಲ್ವೇನೋ ನಿನಗೆ? ಹೇಳಿದ್ರೆ ನಾನೇ ಕಟ್ತಾ ಇದ್ನಲ್ಲ ಬಿಲ್ಲು. ಹೆಣ್ಮಕ್ಳನ್ನ ಕರ್ಕೊಂಬಂದು ಅವ್ರನ್ನ ಬಿಟ್ಬಿಟ್ಟು ನೀನು ಮುಗ್ತಾ ಇದ್ದಲ್ಲ, ಪಕ ಅಂತ ಮುಗ್ತಾ ಇದ್ದಲ್ಲೋ ನೀನು. ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಎಷ್ಟು ನೋಡು. ಆ ಹೆಣ್ಮಕ್ಳನ್ನ ಕರ್ಕೊಂಬಂದು ಅವಮಾನ ಮಾಡಿ ಅವ್ರಿಗೆ, ಆ ಜನಾಂಗಕ್ಕೆ ಅಂತ ಬಂದಿದೆಯಲ್ಲ ನೀನು. ಆ ಜನಾಂಗನ ಯಾಕಲ್ಲಿ ಮೋರಿ ಮೇಲೆ ಕೂರಿಸ್ತೇವೆ ನೀನು? ಅವಮಾನ ಮಾಡಿಲ್ವೋ ನೀನು? ಹ್ಯೂಮನ್ ರೈಟ್ಸ್ಗೆ ವೈಲೇಷನ್ ಮಾಡಿಲ್ವಮ್ಮ ನೀನು? ಅಡ್ವೊಕೇಟ್ನ ಕ್ವಶನ್ ಮಾಡಿದ್ಯಾ ನೀನು? ಅಡ್ವೊಕೇಟ್ ಎಲ್ಲರಿಗೂ ಪ್ರೂಫ್ ಇಡ್ತಾರೆ ಕಣ. ಫಸ್ಟು ಪ್ರೂಫ್ ಇಡ್ತಾರೆ ಅವರು, ಆಮೇಲೆ ನಿಂತರ ಕಿರ್ಚಾಡ ಬಾವು ಎಲ್ಲ ಆಮೇಲೆ ಮಾಡೋದು, ಗೊತ್ತಾಯ್ತಾ? ನಾನು ಕಿರ್ಚಾಡಿದ್ದೀನಿ, ನಾನು ಸೆಲ್ಫ್ ಡಿಫೆನ್ಸ್, ಅದು ನನಗೆ ಕಾನೂನು ಕೊಟ್ಟಿರೋಂಥ ಹಕ್ಕು, ಕಾನ್ಸ್ಟಿಟ್ಯೂಷನ್ನು, ಗೊತ್ತಾಯ್ತಾ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋ ಹಕ್ಕು ನನಗೆ. ಓಕೆ, ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬಂದಾಗ, ನನ್ನ ಮಾನಕ್ಕೆ ಧಕ್ಕೆ ಬಂದಾಗ, ನನ್ನ ಪ್ರಾಣಕ್ಕೆ ಧಕ್ಕೆ ಬಂದಾಗ, ಗೊತ್ತಾಯ್ತಾ? ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಿದ್ದೀನಿ. ಕಿರ್ಚಾಡಿದ್ದೀನಿ ಕೂಗ್ರದ್ದು ಏನೋ ಮಾಡ್ತೀಯ ನೀನು? ಅದರಲ್ಲಿ ಉಪ್ಪಿನಕಾಯಿ ಎತ್ತಿಯನೋ ಅದನ್ನು ಉಪ್ಪಿನಕಾಯಿ ಹಾಕೋತೀಯಾ? ಯಾಕಷ್ಟು ನಿನ್ನಂಥವ್ರಿಗೆ ಉಗಿದಲ್ಲ ಇನ್ನೇನೋ ಮಾಡ್ತಾರೆ? ನಿನ್ನಂಥವ್ರಿಗೆ ಉಗಿದಲ್ಲ ಏನು ಮಾಡ್ತಾರೆ ಜನ? ಸಾಮಾನ್ಯ ಜನ ಉಗಿದಲ್ಲ ಏನು ಮಾಡ್ತಾರೆ? ನಾನು ಅಡ್ವೊಕೇಟ್ಗೆ ನನಗಿಷ್ಟು ನೀನು ತೊಂದರೆ ಕೊಡ್ತಾ ಇದೆಯಾ? ನನಗೆ ತೊಂದರೆ ಇಲ್ಲ ಬಿಡು, ಇದು ನನ್ನ ಡೈಲಿ ಗೇಮ್ ಇದು. ನನಗೆ ಟೈಮ್ ವೇಸ್ಟ್ ಆಗ್ಬೋದು, ಅರ್ಥ ಆಯ್ತಾ? ನನ್ನ ಪೇಷನ್ಸ್ ಹಾಳಾಗ್ಬೋದು, ನನ್ನ ಬಿಸಿಲಲ್ಲಿ ಇದರೆಲ್ಲ ನೀನು ನೋಡಿ ಇವತ್ತು ಸೊರ್ಗೋಗಿದ್ದೀನಿ, ಈ ಥರ ಆಗ್ಬೋದೇ ವಿನ ನೀನು ಬೇರೇನು ಮಾಡೋಕ್ಕಾಗಲ್ಲ. ನಥಿಂಗ್ ಯು ಕ್ಯಾನ್ ಡೂ. ಮೈ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಇಸ್ ದೇರ್ ವಿತ್ ಮೀ. ನಾನು ಕರೆದ್ರೆ ಗುಂಪಲ್ಲಿ ಬರ್ತಾರೆ, ಆದರೆ ನಿಂತ ರೌಡಿಸ್ತಾರಲ್ಲ, ಕಾನೂನು ಹಾಕೋಕೆ ಬಂದು ಸಪೋರ್ಟ್ ಮಾಡ್ತಾರೆ ನನಗೆ, ಅರ್ಥ ಆಯಿತಾ? ವಿವೇಕ್ ಸುಬ್ಬಾರೆಡ್ಡಿ ಸರ್, ಪ್ರವೀಣ್ ಗೌಡ ಸರ್, ಶ್ವೇತಾ ರಮೇಶ್ ಮೇಡಮ್, ಶೈಲಜಾ ಮೇಡಮ್, ನಾರಾಯಣ ಸ್ವಾಮಿ, ಎಲ್ಚನಹಳ್ಳಿ ನಾರಾಯಣ ಸ್ವಾಮಿ ಅವರೇ, ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ದಯವಿಟ್ಟು. ಇದನ್ನು ನನ್ನೊಂದು ಮನವಿ. ಒಬ್ಬ ಅಡ್ವೊಕೇಟ್ಗೆ ಈ ಪುಡಾರಿಗಳು, ಎಲ್ಚನಹಳ್ಳಿ ಇರೋಂಥ ಪುಡಾರಿಗಳು ದಾಂಧಲೆ ಮಾಡ್ತಾಯಿದ್ದಾರೆ, ಹಿಂಸೆ ಕೊಡ್ತಾಯಿದ್ದಾರೆ. ನನಗೆ ಏನೇ ತೊಂದರೆ ಆದರೂ, ಇದು ಲೈವಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಏನೇ ತೊಂದರೆ ಆದರೂ ನಾನು ಪೋಸ್ಟ್ ಮಾಡುವಂಥ ವೀಡಿಯೋಸು, ನಾನು ಪೋಸ್ಟ್ ಮಾಡುವಂಥ ಫೋಟೋಸು ಇವರೆಲ್ಲ ಕಾರಣ ಆಗ್ತಾರೆ. ದೇ ಆರ್ ರೆಸ್ಪಾನ್ಸಿಬಲ್. ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ನೀವು ತಗೊಳ್ಳೇಬೇಕು ದಯವಿಟ್ಟು. ನನಗೆ ಇವರು ಹಿಂದೆ ಮುಂದೆ ಬಂದು ತೊಂದರೆ ಕೊಡ್ತಾರೆ, ನನಗೆ ಭಯ ಅಂತೂ ಇಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಬರ್ದಿರೋದನ್ನ ಯಾವನೂ ತಪ್ಪಿಸೋಕ್ಕಾಗಲ್ಲ. ಆದರೆ ಇವ್ರು ಮಾಡೋವಂಥ ಹಗರಣನ ನಾನು ಬಿಚ್ಚಿಡ್ದಲ್ಲೇ ಇರೋಳು ಅಲ್ಲವೇ ಅಲ್ಲ. ಐ ವೋಂಟ್ ಸ್ಟಾಪ್ ಫೈಟಿಂಗ್ ಅಂಟಿಲ್ ಐ ಗೆಟ್ ಜಸ್ಟಿಸ್. ನಾನು ನನಗಾಗಿ ಮಾಡ್ತಾರೋ ಹೋರಾಟ ಅಲ್ಲಿ ಇದು. ನನ್ನ ಪರ ನಂತರ ಹೆಣ್ಮಕ್ಳು ಯಾರ್ಯಾರು ತಮ್ಮ ಪ್ರಾಪರ್ಟೀಸ್ಗೋಸ್ಕರ ಹೋರಾಡ್ತಾರೆ, ನನ್ನ ಹತ್ರ ಅಭ್ಯಲೆ ಇರೋ ಹೆಣ್ಮಕ್ಳು ಯಾರು, ನಾನು ವೃತ್ತಿಲಿದ್ದೀನಿ, ಪ್ರೊಫೆಷನಲ್ಲು, ಲೀಗಲ್ ಪ್ರೊಫೆಷನಲ್ಲು, ಈ ವೃತ್ತಿಲಿದ್ದೀನಿ ನಾನು ಇದಕ್ಕೆ ಏನು ಬೇಕು ನಾನು ಅದನ್ನು ಮಾಡ್ತಾಯಿದ್ದೀನಿ. ಅದು ಏನು ಗೊತ್ತಿಲ್ಲ ಅಮಾಯಕ ಹೆಣ್ಮಕ್ಳು ಇಂಥವ್ರ ಬಲೆಗೆ ಬಿದ್ದರೆ ಇನ್ನೊಬ್ಬ ಗಂಡನ ಬಿಟ್ಟು
ಇಂಥ ದರಿದ್ರದವ್ರ ಜೊತೆ ಓಡಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಇದ್ದಾನೆ, ಅವನು ಇನ್ನೊಬ್ಬನ ಹೆಂಡತಿನ ಕರ್ಕೊಂಡು ಓಡೋಗಿದ್ದಾನೆ. ಅವ್ರ ಮನೆ ಹಾಳು ಮಾಡಿ, ಒಬ್ಬರ ಮನೆ ಹಾಳು ಮಾಡಿ ಒಂದು ಮಗು ಇರೋ ತಾಯಿನ ಕರ್ಕೊಂಡು ಓಡೇ ಹೋಗ್ಬಿಟ್ಟಿದ್ದಾನೆ. ಆಲ್ರೆಡಿ ಒಂದು ಹೆಂಡತಿ ಇದ್ರು. ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರು? ನಿಮ್ಮ ತೆವಲ್ಗಳಿಗೆ ಒಂದೊಂದು ಸಂಸಾರನೇ ಹಾಳು ಮಾಡ್ತಾ ಇದ್ದೀರಲ್ಲ, ಒಂದೊಂದು ಸಂಸಾರನೇ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ಇದೇನ್ರು ನಿಮ್ಮದು ಮಾನವ ಹಕ್ಕು? ನೀವು ಹೆಣ್ಮಕ್ಳು ನೀವು ಇದನ್ನೇನು ನಾನೇನು ಹೇಳಲ್ಲ ಅಂತ ತಿಳ್ಕೊಂಡಿದ್ಯಾ? ನಿಂದು ಕಥೆನಾ? ಹಾಂ, ಒಂದು ಹೆಣ್ಮಕ್ಳು ಜೀವನ ತೊಗೊಂಬಂದು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಲ್ಲ, ಹಂಗೆ ಮೊಗ್ಚಾಕಿ ಫ್ರೆಂಡು ಅಂದ್ಕೊಂಡು. ನಿನ್ನ ಜನ್ಮಕ್ಕೆ ಮಾನವ ಹಕ್ಕು ಉಲ್ಲಂಘನೆ ಅಂತೆ. ಯಾರೋ ಮಾನವ ಹಕ್ಕು ಉಲ್ಲಂಘನೆ ಮಾಡಿರೋದು? ಯಾರು ಮಾಡಿರೋದು? ತಾನು ಕೋತಿ ತಾನು ತಿಂದು ಮೇಕೆ ಮುತ್ತಿಗೆ ಬಳೀತು ಅಂತ ನೀನು ಮಾಡಿಬಿಟ್ಟು ಕಂಡೋರ್ ಮುತ್ತಿಗೆ ಬಳಿತಾ ಇದೆಯಾ? ಕೇಳಿಸ್ಕೊಳ್ತಾರೆ ಅಂತ. ಕಾನೂನು ಇಲ್ಲಿ ಇಟ್ಕೊಂಡಿಲ್ಲ, ಕಾಲಿಫ್ಲವರಲ್ಲಿ ಅಲ್ವಾಗ ಇಟ್ಕೊಂಡಿಲ್ಲ, ಗೊತ್ತಾಯ್ತಾ? ನೀನು ಒಂದು ವಿಡಿಯೋ ಕೊಟ್ಟರೆ ನಾನು 1000 ವಿಡಿಯೋ ಕೊಡ್ತೀನಿ. ಇದ್ದೇ ಎವಿಡೆನ್ಸ್ ಆ್ಯಕ್ಟಲ್ಲೇ ಕೊಡ್ತೀನಿ ನಾನು. ನೀನು ಒಂದೊಂದೇ ಈಸ್ಕೊತಾ ಇರಬೇಕು. ಅಟ್ರಾಸಿಟಿ ಕೇಸ್ ಫಿಟ್ ಮಾಡ್ತೀನಿ ಅಂತ ನನ್ನ ಮೇಲೆ ಹೇಳ್ತೀಯಾ? ಅಟ್ರಾಸಿಟಿ ಕೇಸ್ ಫಿಟ್ ಮಾಡೋದಕ್ಕೆ ಏನೇನು ಬೇಕು ಗೊತ್ತಮ್ಮ? ಎವಿಡೆನ್ಸು ಆ ಜನಾಂಗದ ಹೆಸರು ಬಳಸಿರಬೇಕು, ಕರೆಕ್ಟಾಗಿ ಆ ಜಾತಿ ಹೆಸರು ಬಳಸಿರಬೇಕು. ಅರ್ಥ ಆಯ್ತಾ? ಆ ಜಾತಿಯವರು ಅಂತ ಹೇಳಿ ಅವ್ರಿಗೆ ಅವಾಚ್ಯ ಶಬ್ದ ನಿಂದನೆ ಮಾಡಿರಬೇಕು, ಹೊಡೆದಿರಬೇಕು, ತಳ್ಳಿರಬೇಕು. ಅದಕ್ಕೆ ಪ್ರೂಫು ಇರಬೇಕು. ಹಾಂ, ನಾನು 25 ವರ್ಷದಿಂದ ಇದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಇಷ್ಟಾಗಲ್ಲ ಕಾಕ ಅಂಗಡಿ ಚೀಟಿನೂ ಇಲ್ಲ ನಿನ್ನ ಹತ್ರ. ನಿನ್ನ ಜನ್ಮಕ್ಕೆ ಕಾಕ ಅಂಗಡಿ ಚೀಟಿನೂ ಇಟ್ಕೊಂಡಿಲ್ವಲ್ಲ ನೀನು. ಹೋಗ್ಲಿ, ಅವ್ರು ಸಪೋರ್ಟ್ ಮಾಡ್ಕೊಂಬರ್ತೀಯಲ್ಲ, ಏನಾದ್ರು ಒಂದು ಡಾಕ್ಯುಮೆಂಟ್ ತರಬೇಕಲ್ವೇನೋ? ಹಾಂ, BBMP ಕಮಿಷನರ್ ಸಾಹೇಬ್ರೆ ದಯವಿಟ್ಟು ಇದನ್ನು ಗಮನಿಸಿ. BBMP ಕಸ ಅಂತ ತೊಗೊಂಡು ಪ್ರೈವೇಟ್ ಪ್ರಾಪರ್ಟಿಲಿ ಹಾಕಿ ಅವ್ರಿಗೆ ದಾನದಲ್ಲಿ ಎಬ್ಸಿ ಇವ್ರನ್ನೆಲ್ಲ ಅಲ್ಲಿ ಕೂರಿಸಿ ಬೇರೆ ಓನರ್ಗಳಿಗೆ ತೊಂದರೆ ಕೊಡ್ತಾ ಇರೋರು BBMP ಕಮಿಷನರ್ ಸಾಹೇಬ್ರೆ ನೀವು ನೋಡ್ಕೊಳ್ಳಿ. ಗೊತ್ತಾಯ್ತಾ? ನೀವು ಮಾಡೋ ಅಂತ ಈ ನೆಗ್ಲಿಜೆನ್ಸಿಂದ ಸಾಮಾನ್ಯ ಜನರಿಗೆ ಆಗ್ತಾ ಇರೋ ತೊಂದರೆ. ನೀವು ತಂದು ಬೇರೆ ಪ್ರೈವೇಟ್ ಪ್ರಾಪರ್ಟಿಲಿ ಕಸಗಳನ್ನ ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಬಂದಾಗ ಪ್ರೈವೇಟ್ ಪ್ರಾಪರ್ಟಿ ಓನರ್ಸ್ ಮೇಲೆ ಇಂಥ ಗೂಂಡಾಗಳು ಬಂದು ನಮ್ಮ ಕಡೆಯವ್ರು ಬಂದರು, ನಮ್ಗೆ ಅವ್ರು ಬಂದರು, ಏನ್ರಿ ಬಂದರು? ಎಲ್ರಿ ಮಾನವ ಹಕ್ಕು ಉಲ್ಲಂಘನೆ ಆಯಿತು? ಯಾವ ಜಾತಿ ಬಗ್ಗೆನೇ ಅಂದ್ರಿ? ತಮಿಳರು ಅಂದರೆ ತಮಿಳಿಯನ್ಸ್, ತಮಿಳ್ರು ಅಲ್ದಾರೆ, ಇನ್ನೇನ್ರಿ ಅಂತಾರೆ ಅವ್ರನ್ನ? ಏನಂತಾರೆ ಅವ್ರನ್ನ? ಕನ್ನಡದವ್ರನ್ನ ಕನ್ನಡಿಗರು ಅಂತಾರೆ, ಅದು ಅವಾಚ್ಯ ಶಬ್ದನ. ತಮಿಳಿಯನ್ಸ್ ಅಂದರೆ ಅವಾಚ್ಯ ಶಬ್ದನ. ಅದು ಯಾವ ಡಿಕ್ಷನರಿಲಿ ಬರೆದಿದ್ರೆ? ಅದು ಯಾವ ಡಿಕ್ಷನರಿಲಿ ಬರೆದಿದೆ ಅದು? ಹಾಂ, ನಾರ್ತ್ ಇಂಡಿಯನ್ಸ್ ಅಂತಾರೆ, ಸೌತ್ ಇಂಡಿಯನ್ಸ್ ಅಂತಾರೆ, ಶ್ರೀಲಂಕನ್ಸ್ ಅಂತಾರೆ. ತಮಿಳಿಯನ್ಸ್ನ ಏನ್ರಿ ಕರೀತಾರೆ? ತಮಿಳಿಯನ್ಸ್ ತಂದು ನಮ್ಮ ಪ್ರಾಪರ್ಟಿಲಿ ಕೂರಿಸ್ಬಿಟ್ಟು ಇವರು 25 ವರ್ಷದಿಂದ ಇದ್ದರು, ಇವ್ರಿಗೇನಾದರೂ ಮನೆ ಮಾಡಿಕೊಡಿ, ಮಠ ಮಾಡಿಕೊಡಿ. ನಾನು ಹೇಳಿದ್ನ ಅವರಿಗೆ ಬಂದಿರು ಅಂತ. ನಾನು ಅವ್ರಿಗೆ ಕೊಟ್ಟಿದ್ದೇನ್ರಿ ಏನಾದರೂ ಲೀಸ್ ಡಾಕ್ಯುಮೆಂಟು, ಸೇಲ್ ಡೀಡು ಏನಾದರೂ ಮಾಡಿ ಕೊಟ್ಟಿದ್ನ? ರೆಂಟಲ್ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ನ ಅವ್ರಿಗೆ? ಅವರಲ್ಲಿದ್ದರು ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಕಕ್ಕ ಉಚ್ಚೆ ಮಾಡೋಕ್ಕೆ ಬಂದ್ಬಿಟ್ಟು ಆ ಜಾಗದಲ್ಲಿ ಗಲೀಜಪ್ಸಿ ಅಕ್ಕಪಕ್ಕದ ಜನಕ್ಕೆಲ್ಲ ತೊಂದರೆ ಕೊಟ್ಟಿರೋ ಈ ಜನಗಳು ಮಾನವ ಹಕ್ಕು ಉಲ್ಲಂಘನೆ ಬಗ್ಗೆ ಮಾತಾಡ್ತೀರಾ? ನೀವು ಕನ್ನಡದವ್ರ ಬಗ್ಗೆ ಮಾತಾಡ್ತೀರಾ? ಕನ್ನಡ ಸಂಘಗಳು ಸತ್ತೋಗ್ಬಿಟ್ಟಿದ್ಯಾ ನಿಮ್ಮ ಪಾಲಿಗೆ? ಇಲ್ವಾ? ನಮಗೆ ಕನ್ನಡ ಸಂರಕ್ಷಣಾ ವೇದಿಕೆ ಇಲ್ವಾ? ಬರಲ್ವೇನ್ರಿ ಅವರು? ಕನ್ನಡ ಸಂರಕ್ಷಣಾ ವೇದಿಕೆಯವರೇ, ನಿಮಗೂ ಇದೊಂದು ದಯವಿಟ್ಟು ನನ್ನದೊಂದು ಮನವಿ. ಇವನು ಯಾರೋ ತಮಿಳವ್ರನ್ನ ಕರ್ಕೊಂಡು ಬಂದಿದ್ದಾನೆ ಬೇರೆ ರಾಜ್ಯದಿಂದ. ಅವಳಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ. ಇದನ್ನು ಕ್ವಶನ್ ಮಾಡಿದ್ದೀನಿ ನಾನು ಅಷ್ಟೇ. ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. 25 ವರ್ಷದಿಂದ ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರು. 25 ವರ್ಷದಿಂದ ಇದ್ರೆ 25 ಅಕ್ಷರ ಬರಬೇಕು. 2 ಅಕ್ಷರ ಬರಲ್ಲ. ಅವಳು ಎದೆ ಸೀಳಿದ್ರೆ 2 ಅಕ್ಷರ ಬರೋದಿಲ್ಲ ಕನ್ನಡ ಪದ. ಓಕೆ, ಇವಳು ಬಂದು ಹೇಳ್ತಾಳೆ ನಾನು ಈ ಪ್ರಾಪರ್ಟಿಲಿ ಇದ್ದೆ ನಾನು ಇಷ್ಟು ವರ್ಷದಿಂದ. ಏನಕ್ಕೆ ಎನ್ನಾರ ಕುಡಂಗೋ ಅನ್ನೋಳು ಕನ್ನಡದಲ್ಲಿ ಬೇಡಬೇಕಾಗಿತ್ತು. ಅವಳು ನನಗೇನಾದರೂ ಮಾಡಿಕೊಡಮ್ಮ, ಸಹಾಯ ಮಾಡ್ತೀನಿ. ಮಾನವ ಹಕ್ಕು, ಮಾನವ ದೃಷ್ಟಿ ಇಂದಾನ ಮಾಡ್ತಾ ಇದ್ದೆ ಏನಾದರೂ ಹೆಲ್ಪು. ಯಾಕ್ರಿ ನಾವು ಬೇರೆ ರಾಜ್ಯದವ್ರು ನಾನು ಯಾಕ್ರಿ ಮಾಡಬೇಕು? ಒಂದು ನಿಮಿಷ, ಏನ್ರಿ ಮಾಡ್ಬೇಕು? ಅವ್ರು ನಮ್ದು ಆಯ್ದಿಗಳೇನ್ರಿ? ನಮ್ದು ಆಯ್ದಿಗಳವರು ಅವರೆಲ್ಲ ನನ್ನ ನೆಂಟ್ರ, ನಮ್ಮ ಅಪ್ಪನ ಕುಡ್ದವ್ರು ಅವರು, ಅಕ್ಕ ತಂಗಿಯರ. ಯಾಕೆ ಮಾಡ್ಬೇಕು ನಾನು? ನಮ್ಮ ಕನ್ನಡದ ಬಗ್ಗೆ 5 ಪೈಸೆ ಅಭಿಮಾನ ಇಲ್ಲ. 5 ಪೈಸೆ ಅಭಿಮಾನ ಇಲ್ಲ ಅವಳಿಗೆ. ಕನ್ನಡದಲ್ಲಿ ಮಾತಾಡಿದ್ರು ಮಾತಾಡಲ್ಲ ಅಂತಾಳೆ. ಅವಳಿಗೆ ಕನ್ನಡದವರು ಅವಳಿಗೆ ಮನೆ ಮಾಡಿಕೊಡ್ಬೇಕಾ? ಯಾವ ಮಾನವ ಹಕ್ಕು ಬಗ್ಗೆ ನೀವುಗಳು ಮಾತಾಡ್ತಾ ಇದ್ದೀರಾ? ಕನ್ನಡ ಅಂದರೆ ಏನೋ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಕನ್ನಡಿಗರು ಅಂದರೆ ಏನು ಅದು ಅಂದ್ಕೊಂಡಿದ್ದೀರೇನೋ? ಬಳೆ ತಟ್ಕೊಂಡು ಕೂತ್ಕೊಂಡಿದ್ದೀರಾ ಕನ್ನಡದವರು? ಕನ್ನಡದವರು ಬಳೆ ತಟ್ಕೊಂಡು ಕೂತಿದ್ದಾರೇನೋ?
ಯಾರು ತಮಿಳ್ರನ್ನ ಕರ್ಕೊಂಬಂದು ನೀನು ಜಾಗದಲ್ಲಿ ಗಲಾಟೆ ಮಾಡ್ಸೋ ಕರ್ಕೊಂಡು ಬಂದರೆ ನಾನು ಅವ್ರಿಗೆಲ್ಲ ಮನೆ ಮಾಡಿಕೊಡ್ಬೇಕಾ? ಯಾಕೆ ನಿಮ್ಮ ಮನೆ ಕರ್ಕೊಂಡೋಗು, ನಿಮ್ಮ ಮನೆ ಕರ್ಕೊಂಡೋಗಿ ಮಡಿಕೋ ಸ್ವಾಮಿ. ಅನ್ನ ಹಾಕು, ಸೋಫಾ ಮೇಲೆ ಕೂರಿಸ್ಕೋ, ಬೆಡ್ರೂಮಲ್ಲಿ ಮಗ ಜಾಗ ಮಾಡಿಕೊಡು, ಅಡುಗೆ ಮನೇಲಿ ಊಟ ಮಾಡೋಕ್ಕೆ ಜಾಗ ಮಾಡಿಕೊಡು. ಅವರು ನನ್ನ ಸೈಟಲ್ಲಿ ಬಂದ್ಬಿಟ್ಟು ಸಂಡಾಸ್ ಮಾಡ್ತಾ ಇದ್ರಲ್ಲ, ಇದು ಮತ್ತು ಇದಕ್ಕೆಲ್ಲ ಅವಕಾಶ ನಿಮ್ಮ ಮನೇಲಿ ಮಾಡಿಕೊಡುಗರು. ಕರ್ಕೊಂಡೋಗಿ ಹೆಂಗೆ ಅಂತ ಮನೆ ಇಲ್ವಾ? ಮನೆ ಗತಿ ಇಲ್ವಾ ಮನೆ? ನಿನ್ನ ಮನೆ ಇಲ್ಲ, ನೀನು ಮಠ ಇಲ್ಲ ಅಂದಮೇಲೆ ಅವ್ರಿಗೇನು ರಕ್ಷಣೆ ಕೊಡ್ತೀಯ ಸ್ವಾಮಿ ನೀನು? ಕರ್ಕೊಂಬಂದು ಅಂತವ್ರಿಗೆ ರಕ್ಷಣೆ ಕೊಡಪ್ಪ, ತುಂಬ ಒಳ್ಳೆ ಕೆಲಸ ಅದು. ಆದರೆ ನೀನು ಮನೇಲಿ ಕೊಡು. ಕಂಡವ್ರು ಯಾರೋ ಮಾಡಿರೋ ಕಷ್ಟಪಟ್ಟು ದುಡ್ದು ತೊಗೊಂಡಿರೋ ಪ್ರಾಪರ್ಟಿ ಒಳಗಡೆ ನೀನು ಬಂದು ಕಡ್ಡಿ ಯಾಕೆ ಅಲ್ಲಾಡಿಸ್ತಾ ಇದೆಯಾ? ಯಾಕೆ ಗುರು ಕಡ್ಡಿ ಅಲ್ಲಾಡಿಸ್ತಾ ಇದೆಯಾ ನೀನು ಬಂದು? ಅವ್ರಿಗೆ ಜಾಗ ಮಾಡ್ಕೊಡಿ ಸಾರ್, ಅವ್ರ ಸೈಟಲ್ಲಿ ನಾನು ಟೆಂಟ್ ಹಾಕ್ಸ್ಕೊಡ್ತೀನಿ ಸಾರ್. ಯಾಕಪ್ಪ ಹಾಕ್ಸ್ಕೊಡ್ತೀಯ ಕಂಡೋರ್ ಸೈಟಲ್ಲಿ ನೀನು ಟೆಂಟು? ನೀನು ಖರ್ಚು ಮಾಡಿ, ಅದೇ ದುಡ್ಡು ಖರ್ಚು ಮಾಡಿ ನಿನ್ನ ಮನೆ ಹಾಲ್ ಒಳಗಡೆ ಕೊಡು ಸ್ವಾಮಿ. ನಿನ್ನ ಮನೆ ಟೆರೇಸಲ್ಲಿ ಹಾಕ್ಕೊಡು, ನಿನ್ನ ಮನೆ ಪೋರ್ಟಿಕಲ್ಲಿ ಹಾಕ್ಕೊಡು. ಇದ್ರೆ ಪೋರ್ಟಿಕೋ ಅಂತ ಇದ್ದರೆ ನಿನ್ನ ಮನೇಲಿ ಎಲ್ಲ ಮಾಡಿ ಅಂತ ಇದೆಯಾ ನೋಡ್ಕೋ ಫಸ್ಟು. ಬೇರೆಯವ್ರ ಮನೆಗೆಲ್ಲ ಹಾಕೋದು ನೀನು, ಬೇರೆಯವ್ರ ಮನೆಗೆಲ್ಲ ನೀನು ಬಂದು ಹಾಕೋದು. ನೀನಿಗೆ ದಾನ ಮಾಡ್ತೀನಿ ಅಂದರೆ ನೀನು ಮಾಡು, ಅದಕ್ಕೆ ದಾನ ಅಂತಾರೆ. ಬೇರೆಯವ್ರ ಹತ್ರ ಬಂದು ಕೀಳ್ತೀನಿ ಅಂದರೆ ಅದು ವ್ಯಭಿಚಾರ ಆಗುತ್ತೋ ಮನುಷ್ಯ? ಬೇರೆಯವ್ರನ್ನ ದಾನದಲ್ಲೇ ಮಾಡೋದಕ್ಕೆ ಏನೋ ಅಂತಾರೆ. ನಿನ್ನಂಥವ್ರಿಗೆ ಸುಲಿಗೆ ಮಾಡ್ತಾ ಇದೆಯಲ್ಲೋ ಬೇರೆಯವ್ರ ಹತ್ರ ಬಂದ್ಬಿಟ್ಟು. ಅವ್ರ ಜಾತಿ ಅಂತ ಏನು ಅಂತ ತಿಳ್ಕೊಳ್ಳೋದು, ಅವ್ರ ಜಾತಿಗೆ ಅಟ್ರಾಸಿಟಿ ಫಿಟ್ ಆಗುತ್ತಾ ಅಂತ ಫಸ್ಟ್ ತಿಳ್ಕೊಳ್ಳೋದು. ಗೊತ್ತಾಗ್ಬಿಟ್ರೆ ನಿನಗೆ ಅವ್ರು ಯಾವ ಜಾತಿಯವರು ಅಂತ, ನಿನಗೆ ಲಡ್ಡು ಬಂದು ಬಾಯಿ ಬಿತ್ತ ಅನ್ನೋನು ನೀನು ಅಲ್ವಾ? ಅವ್ರು ಯಾವ ಜಾತಿ ಅಂತ ಗೊತ್ತಾ? ನಾವು ಯಾವ ಜಾತಿ ಅಂತ ಗೊತ್ತಾದ ತಕ್ಷಣ ನಿನಗೆ ಗೊತ್ತು, ಈ ಕೇಸ್ ಇಲ್ಲಿ ಅಟ್ರಾಕ್ಟ್ ಮಾಡಿಬಿಡ್ಬೋದು ಅಂತ. ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ನೀನು? ಈ ಕೇಸ್ನ ಯಾರೋ ನಾಗಪ್ರಸನ್ನ ಸರ್ ಮುಂದೆ ಬಂತು ಅಂತಂದರೆ ನಿನಗೆ ಹೇಳಬಾರ್ದು. ಓಕೆ, ಎಕ್ಸ್ಪೀರಿಯನ್ಸ್ ಮಾಡ್ಕೊ. ಸಾಹೇಬ್ರ ಮುಂದೆ ಬಂದರೆ ನಿನ್ನ ಕೇಳ್ತಾರೆ ಒಂದೊಂದು ಕ್ವಶನ್ನು, ನೀನಾಗ ಆನ್ಸರ್ ಮಾಡಬೇಕು ನೀನು, ಆಯಿತಾ? ಅಂಥವ್ರು ಬಂದು ನೀನು ಆನ್ಸರ್ ಮಾಡಬೇಕು ಕಣೋ ಕೋರ್ಟಲ್ಲಿ. ನಾನು ತುಂಬ ಸಂತೋಷ ಪಡ್ತೀನಿ. ನಿನ್ನ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಿನ ಕಣೋ ನನಗೆ ಅವತ್ತು ಹಾಲು ಒಂದು ಚೊಂಬು ಕುಡಿತೀನಿ ನಾನು. ಆ ಸಂಘ ಈ ಸಂಘ ಅಂತ ಹೇಳ್ಕೊಂಬಂದು ಒಂದು ಹೆಣ್ಮಗುನ, ಅದು ನಮ್ಮ ಜಾತಿ ಹೇಳ್ಬಾರ್ದು. ನಾ ಹೇಳಲ್ಲ, ಯಾಕೆ ಹೇಳು? ಜಾತಿಯೂ ಪ್ರಶ್ನೆ ಎತ್ಬಿಡ್ತೀರಪ್ಪ ನೀವು. ನಾನು ಮನುಷ್ಯ ಜಾತಿ, ಎರಡು ಕಣ್ಣು, ಮೂಗು, ಬಾಯಿ, ಕಿವಿ ಮಾತಾಡ್ತಾ ಇದ್ದೀನಿ. ನಾನು ಮನುಷ್ಯ ಜಾತಿ. ಓಕೆ, ಈಗ ಅರ್ಥ ಆಯ್ತಾ? ನಾನು ಯಾವ ಜಾತಿನೂ ಬಳಸಿಲ್ಲ, ರೈಟ್? ಸೊ ಇವಾಗ ನೀನು ಹೇಳ್ತಿದ್ಯಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಅಲ್ಲಿ ಕೊಟ್ಬಿಟ್ಟು, ಅಯ್ಯೋ ಸ್ವಾಮಿ ದಯವಿಟ್ಟು ನನಗೆ ತುಂಬ ಮನ್ಸಿಗೆ ನೋವಾಗೋಗ್ಬಿಟ್ಟಿದೆ. ಏನು ನೋಡಿದೆಯಪ್ಪ ನೀನು ಮನ್ಸು ನೋವಾಗುವಂಥದ್ದು? ಸ್ಪಾಟಲ್ಲಿ ಇಲ್ಲ ನೀನು. ನಿನ್ನ ನೋಡಿದ್ದೆ ಮೊದಲನೇ ಸಲ. ಅದು ಎಲ್ಲಿ ನೋಡಿದೆ ಸ್ವಾಮಿ ನೀನು? ಯಾವ HD ಕ್ಯಾಮ್ರಾ ಕ್ವಾಲಿಟಿಲಿ ನೀನು ನೋಡಿದೆ ಸ್ವಾಮಿ ವಿಡಿಯೋನ? ನನ್ನ ಲೈವನ್ನು ಕದ್ದು ನೋಡುವಂಥ ನೀನೆಂತವನು? ನಿನ್ನ ಯೋಗ್ಯತೆ ಇಲ್ದವನೆ. ನೀನು ಲೈವ್ ಮಾಡಿ ಹಾಕು, ಅದೇ ವ್ಯೂಸ್ ಯಾರೋ ಸಿಗುತ್ತೆ. ನಂದೇ ಲೈವ್ ಮಾಡಿ ಹಾಕು ನಾನು ಮಾತಾಡುವಾಗ, ಅರ್ಥ ಆಯ್ತಾ? ನಂದೇ ಲೈವ್ ಮಾಡಿ ಹಾಕು, ವ್ಯೂಸ್ ಯಾರೋ ಸಿಗುತ್ತೆ ನಿನಗೆ. ಮಾನವ ಹಕ್ಕು ಉಲ್ಲಂಘನೆ ಅಂತೆ, ಯಾವುದೋ ಸಂಘ ಅಂತೆ. ಯಾಕೋ ಮಾತಾಡ್ತೀಯ ಸಂಘ? ನಿನಗಿಲ್ವಾ? ನೀನು ಸ್ವಂತತೆ ಇಲ್ವಾ? ಏನು ಐಡೆಂಟಿಟಿ ಇಲ್ವಾ? ಐಡೆಂಟಿಟಿ ಲೆಸ್ ಮ್ಯಾನ್. ನಿಂದೇನಾದರೂ ಸ್ವಂತದ್ದಿದ್ರೆ ಹೇಳು. ಬೇರೆಯವರು ನಾನೇನಾದ್ರು ಹೇಳ್ಕೊಂಬನ್ನ, ನಾನು ಅವ್ರ ಮಗಳು, ನಾನು ಇವ್ರ ಮಗಳು, ನಾನು ಇವ್ರ ಚಿಕ್ಕಪ್ಪ, ಅವ್ರ ಸೊಸೆ, ಇವ್ರ ಮೊಮ್ಮಗಳು, ಇವ್ನ ಹೆಂಡತಿ ಹೇಳಿದ್ನ ನಾನು? ಏನೂ ಹೇಳಿಲ್ಲ. ನನ್ನ ಅಡ್ವೊಕೇಟ್, ಪ್ರೌಡ್ಲಿ ಟೆಲ್ಲಿಂಗ್, ಅಡ್ವೊಕೇಟ್ ಮ್ಯಾನ್, ಅಡ್ವೊಕೇಟ್. ಲಾನ ಓದಿದ್ದೀನಿ, ಕಲಿತಾ ಇದ್ದೀನಿ ಕೂಡ, ಅರ್ಥ ಆಯ್ತಾ? ನಾನೇನು ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅಂತ ಹೇಳ್ಕೊಳ್ಳಲ್ಲ. ಕಾನೂನು ನನಗೂ ತಕ್ಕ ಮಟ್ಟಿಗೆ ಗೊತ್ತಿದೆ. ಎಲ್ಲ ಮನುಷ್ಯನು ತಪ್ಪು ಮಾಡ್ತಾನೆ, ಆಯಿತಾ? ಕಲ್ತವನು ಕಲಿದಿರೋನು ಎಲ್ಲನೂ ತಪ್ಪು ಮಾಡ್ತಾನೆ. ಆದರೆ ಗೊತ್ತಿದ್ದು ಒಬ್ಬರು ಮನೆ ಹಾಳು ಮಾಡ್ತಾಯಿದ್ದೀನಿ, ಒಬ್ರು ತೊಂದರೆ ಕೊಡ್ತಾಯಿದ್ದೀನಿ ಅಂತ ಗೊತ್ತಿದ್ದು ನಿನ್ನಂಥವ್ರು ಆಯಿತಾ? ನಿನ್ನಂಥವ್ರು ಬಂದ್ಬಿಟ್ಟು ಹೆಣ್ಮಕ್ಳಿಗೆ ತೊಂದರೆ ಕೊಡೋರು, ಪ್ರೈವೇಟ್ ಪ್ರಾಪರ್ಟಿಲಿ ದಾಂಧಲೆ ಮಾಡೋರು, ಟೆರರಿಸಮ್ಮು, ನೀನು ಏನೇನು ಮಾಡ್ತಾಯಿದ್ಯಾ? ಹುಡುಗರು ಕರ್ಕೊಂಬಂದು ದಾಂಧಲೆ ಮಾಡೋದು. ನಿನ್ನ ರೌಡೀಸ್ ಅನ್ಬಾರ್ದು, ಗೂಂಡಾಸ್ ಅನ್ಬಾರ್ದು, ದರೋಡೆಕೋರು ಅನ್ಬಾರ್ದು. ನನ್ನ ಪ್ರಾಪರ್ಟಿಲಿರೋ ಐಟಮ್ಸ್ ಎಲ್ಲ ಎತ್ತಿಸಿದ್ಯಾ? ನಾನು ಪ್ರಾಪರ್ಟಿಲಿ ಕನ್ಸ್ಟ್ರಕ್ಷನ್ ತಂದಿರೋ ಐಟಮ್ಸ್ ಎಲ್ಲ ಎತ್ತಿಸಿದ್ಯಾ? ಆಯಿತಾ? ಈಗ ಹಾಕ್ಸು. ಈಗ CC ಕ್ಯಾಮ್ರಾ ಹಾಕ್ಸಿದ್ದೀನಿ, ಮುಂಚೆನೂ ಇದೆ ಫುಟೇಜು, ತಿಳ್ಕೊಬೇಡ. ಪಕ್ಕದವ್ರದ್ದಿದೆ ಅಷ್ಟೇ, ಆಯಿತಾ? ಇವಾಗ ನೀನು ಫುಟೇಜು ನನ್ನ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗುತ್ತೆ. ನೀನು ಬಾ, ಮೋಸ್ಟ್ ವೆಲ್ಕಮ್. ಬಾ, ನೀನು ನನ್ನ ಪ್ರಾಪರ್ಟಿ ಒಳಗಡೆ 1 mm ನೀನು ಹೆಜ್ಜೆ ಇಟ್ಬಿಡು. ನಿನಗೆ ನಾನು ಕಲಿಸ್ಲಿಲ್ಲ ಪಾಠ ಅಂದರೆ ನನ್ನ ಹೆಸರು ಅರುಂಧತಿ ನಂದಿನಿನೇ ಅಲ್ಲ ಕಣ, ಅರ್ಥ ಆಯ್ತಾ? ಅರುಂಧತಿ ನಂದಿನಿನೇ ಅಲ್ಲ. ಥ್ಯಾಂಕ್ ಯು ಹರೀಶ್ ಸರ್, ಥ್ಯಾಂಕ್ ಯು. ಮಹೇಶ್ ಬಿ ಮಹಿ, ಥ್ಯಾಂಕ್ ಯು. ಓಕೆ, ಗೌಡ ನವೀನ್ KB, ಥ್ಯಾಂಕ್ ಯು.
ನೋಡಿ, ಒಂದು ಹೆಣ್ಮಗಳಿಗೆ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ಸ್ಟೇಷನ್ಗೆ ಒಂದು 20 ಜನ ಬರ್ತಾರೆ ನನ್ನ ಮೇಲೆ ಅಲಿಗೇಷನ್ಸ್ ಮಾಡೋಕ್ಕೆ. ನಾನು ನಿಂತಿರೋ ಪ್ರಾಪರ್ಟಿಲಿ ಬರ್ತಾರೆ ಅಲಿಗೇಷನ್ ಮಾಡೋಕ್ಕೆ. ಒಂದು ಹೆಣ್ಣು ಮೇಲೆ, ಒಂದೇ ಒಬ್ಬಳು ಹೆಣ್ಣು. ನಾನೊಬ್ಬ ಅಡ್ವೊಕೇಟ್ನ ಜೊತೆ ಕರ್ಕೊಂಡು ಬಂದಿಲ್ಲ, ಯಾವ ಅಡ್ವೊಕೇಟ್ ಫ್ರೆಂಡ್ಸ್ನೂ ಕರ್ಕೊಂಡು ಬಂದಿಲ್ಲ, ಯಾವ ರೌಡೀಸ್ ಕರ್ಕೊಂಡು ಬಂದಿಲ್ಲ. ನಾನು ನನ್ನ ಗಂಡ, ಸಮ್ಟೈಮ್ಸ್ ನಾನು ಒಬ್ಬಳು, ನನ್ನ ವರ್ಕರ್ಸ್ ಯಾರಿಗಾರು ಪ್ರಾಪರ್ಟಿಲಿ ಕ್ಲೀನ್ ಮಾಡೋರು ಇಬ್ಬರು, JCB ಅವರು, ಒಬ್ಬರು ಲಾರಿಯವರು, ಬಿಟ್ಟರೆ ಯಾರೂ ಇಲ್ಲ. ನಾನು 6 ದಿನದಿಂದ ಒಬ್ಬಳೇ ಫೈಟ್ ಮಾಡ್ತಾಯಿದ್ದೀನಿ. ನನಗೆ ನೋವಾಗ್ತಾ ಇರೋದು ಯಾಕೆ ಅಂದರೆ, ಇಷ್ಟು ಗಲೀಜು ಸಮಾಜದಲ್ಲಿದ್ದೀವಿ ನಾವು. ಇಷ್ಟು ಗಲೀಜು ಸಮಾಜದಲ್ಲಿದ್ದೀವಿ. ಹೆಣ್ಮಕ್ಳನ್ನ ಪೂಜೆ ಮಾಡಬೇಕಾಗಿರೋ ದೇಶ ನಮ್ಮದು ಅಂತಾರೆ. ಎತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೈವತಾಹ ಅಂತಾರೆ. ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವರುಗಳು ವಾಸವಾಗಿರ್ತಾರೆ. ಮೋಸ, ಸುಳ್ಳು, ವಂಚನೆ, ಇನ್ಫ್ಲೂಯೆನ್ಸು, ಆ ಜಾತಿ ಈ ಜಾತಿ. ಹೆಣ್ಣಿಗೆ ಜಾತಿ ಕೊಡ್ತೀರೇನ್ರಿ? ಹೆಣ್ಮಕ್ಳಿಗೆ ಜಾತಿ ಇದೆಯಾ? ಎಲ್ಲ ಹೆಣ್ಮಕ್ಳು ಒಂದೇ ಥರನೇ ಹೆರೋದು. ಎಲ್ಲ ಹೆಣ್ಮಕ್ಳು ಒಂದೇ ಥರನೇ ತಮ್ಮ ಮಗು ಹಾಲು ಕುಡ್ಸೋಕ್ಕಾಗೋದು. ಎಲ್ಲರೂ ಒಂದೇ ಥರನೇ ಬಸರಾಗೋಕ್ಕಾಗೋದು. ಎಲ್ಲರೂ ಒಂದೇ ಥರನೇ ದೊಡ್ಡೋಳಾಗೋಕ್ಕಾಗೋದು. ಎಲ್ಲರೂ ಒಂದೇ ಥರನೇ ತಾಯಾಗೋಗ್ಬೋದು. ಎಲ್ಲ ಹೆಣ್ಮಕ್ಳು ನಂತರ ಸ್ಟ್ರಾಂಗ್ ಆಗಿ ಇಲ್ಲದೆ ಇರ್ಬೋದು. ಎಲ್ಲರೂ ನಂತರ ಸ್ಟ್ರಾಂಗ್ ಆಗಿ ಇಲ್ಲದೆ ಇರ್ಬೋದು. ಆದರೆ ಒಂದು ಹೇಳ್ತೀನಿ, ಹೆಣ್ಣಿನ ಶಕ್ತಿನ ಪರೀಕ್ಷೆ ಮಾಡಿಬಿಡಿ, ಸುಟ್ಟು ಭಸ್ಮಾಗಿ ಹೋಗ್ತೀರಾ ನೀವುಗಳು. ಹೆಣ್ಣಿನ ತಾಳ್ಮೆ ಪರೀಕ್ಷೆ ಮಾಡಿಬಿಡಿ, ನಿಂತಿರೋ ಕಡೆ ಭಸ್ಮಾಗಿ ಹೋಗ್ತೀರಾ ನೀವುಗಳು. ಅರ್ಥ ಆಯ್ತಾ? ನನ್ನ ಮನಸ್ಸಿನ ಭಾರ ಆಚೆ ಹಾಕ್ಕೊಳ್ಳೋಕ್ಕೆ ಹಾಕಿದಂಥ ಕಣ್ಣೀರಿದು. ಭಯ, ಹೆದರಿಕೆ, ನೋ, ಐ ಡೋಂಟ್ ಹ್ಯಾವ್. ಭಯ ಹೆದರಿಕೆ ನನ್ನಲ್ಲಿ ಇಲ್ಲ. ಅವನೊಬ್ಬನಿಗೋಸ್ಕರ ನಾನು ಅಷ್ಟೇ ಭಯ ಪಡೋದು. ನಾನು ಪೂಜೆ ಮಾಡೋ ನನ್ನ ಗಂಡ, ಎರಡಕ್ಕೆ ನಾನು ಮರ್ಯಾದೆ ಕೊಡೋದು, ಬೆಲೆ ಕೊಡೋದು ಪ್ರಪಂಚದಲ್ಲಿ. ನನ್ನಪ್ಪ ಮೇಲಿದ್ದಾರೆ, ಅವರೇ ಭಗವಂತ ನನಗೆ. ನನ್ನ ಗಂಡ ಇಷ್ಟೇ ನನ್ನ ಪ್ರಪಂಚ. ಇದು ಬಿಟ್ಟು ನನಗೆ ಬೇರೆ ಏನು ಪ್ರಪಂಚ ಗೊತ್ತಿಲ್ಲ. ಮೋಸ, ವಂಚನೆ, ದಗಾನ ಮಾಡಿ ಬದುಕ್ತವ್ರಲ್ಲ ನಾವು. ನ್ಯಾಯವಾಗಿ ಓದಿ ಸಂಪಾದನೆ ಮಾಡಿ ದುಡಿದು ವರ್ಷಾನುಗಟ್ಟಲೆ ಲೋನ್ ತೀರಿಸಿ ತೊಗೊಂಡಂಥ ಪ್ರಾಪರ್ಟಿ ಅದು. ಪ್ರಾಪರ್ಟಿ ನಾನು ಉಳಿಸ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಿಮ್ಮಂಥವ್ರು ನೆರಳು ಸೋಗದೆ ಇರೋ ಥರ ನಾನು ಕಾಪಾಡ್ಕೊಳ್ತೀನಿ. ಓಕೆ? ಆದರೆ ವಾರ್ನಿಂಗ್ ಟು ಯು, ಯಾರು ಬಂದು ಏನೇನು ಮುಖದ ಮೇಲೆ ಮೀಸೆ ಬರ್ದವ್ರವ್ನು ಮಾತಾಡ್ತಾನೆ. ಇವತ್ತು ಮುಖದ ಮೇಲೆ ಮೀಸೆ ಬರ್ದವ್ರವ್ನು ಮಾತಾಡ್ತಾನೆ. ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ದಲ್ಲೇ ಮಾತಾಡ್ತಾನೆ. ಚಪ್ಪಲಿ ಹೊಡಿತೀನಿ ಅಂತೀಯಾ? ಚಪ್ಪಲಿ ಬದನೆಕಾಯಿ ತುರುಕ್ತೀನಿ ಬಾಯಿಗೆ ಅಂತೀಯಾ? ನಿನ್ನ ಯೋಗ್ಯತೆ ನೀನು ತೋರಿಸ್ಕೊಂಡಿದ್ಯಾ? ನಿನ್ನ ಯೋಗ್ಯತೆನ ನೀನು ತೋರಿಸ್ಕೊಂಡಿದ್ಯಾ? ಮಿಸ್ಟರ್ XYZ. ಮಿಸ್ಟರ್ XYZ. ನಿನ್ನ ಫೋಟೋ ವೀಡಿಯೋಸ್ನ ನಾನು ಹಾಕ್ತೀನಿ ಫೇಸ್ಬುಕ್ಕಲ್ಲಿ. ಆಲ್ರೆಡಿ ಹಾಕಿದ್ದೀನಿ. ಯಾರ್ಯಾರು ನಿನ್ನ ಮುಖಗಳನ್ನ ನೋಡಿರ್ತಾರೋ ಅವರೆಲ್ಲ ಒಂದ್ಸಲ ಅಂತ ಉಟ್ಕೊಂಡಿರ್ತಾರೆ. ಯಾಕೆ ಹೇಳು? ನೀನು ಯಾರಿಗೂ ಒಳ್ಳೇದು ಮಾಡಿಲ್ಲ. ಜೊತೆಗೆ ಕರ್ಕೊಂಡು ಬಂದಿದ್ದಲ್ಲ, ಅವ್ರು ಯಾರನ್ನೋ ಸಪೋರ್ಟ್ ಮಾಡ್ತೀನಿ ಈ ಹೆಣ್ಮಕ್ಳಿಗೆ ಅಂತ ಅವ್ರನ್ನ ಬೀದಿಲಿ ಕೂರಿಸ್ದಂಥ ನೀನು, ಅಮಾನವೀಯ ಕೃತ್ಯ ಮಾಡಿದಂಥವು ನೀನು, ಆ ಜನಾಂಗಕ್ಕೆ ಮೋಸ ಮಾಡಿದಂಥ ನೀನು ಮೋಸಗಾರ. ಅವ್ರಿಗೆ ಅವಮಾನ ಮಾಡಿದಂಥವು ನೀನು, ಅವನಿಗೆ ಮೋಸ ಮಾಡಿದಂಥವು ನೀನು.
ಅರ್ಥ ಆಯ್ತಾ? ಓಕೆ, ಅಂಥ ಜನ ಅವ್ರನ್ನೂ ಕರ್ಕೊಂಡು ಬಂದು ಮೋಸ ಮಾಡಿಬಿಟ್ಟು ಅವ್ರನ್ನ ನೀನು ರಕ್ಷಣೆ ಮಾಡ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ಅವ್ರಿಗೆ ಮನೆ ಮಠ ಇಲ್ಲ ಅಂತ ಹೇಳ್ದವ್ ನೀನು ಕರ್ಕೊಂಬಂದು ಎಲ್ಲಪ್ಪ ಕೂಡಿಸಿದ್ದೆ ನೀನು? ಮೋರಿ ಮೇಲೆ ಕೂಡಿಸಿದ್ದೆ ನೀನು. ಮೋರಿ ಮೇಲೆ ಕೂಡಿಸ್ಬಿಟ್ಟು ನೀನು ಅದೇ ಬದನೆಕಾಯಿ ತಿಂದ್ಬಿಟ್ಟು ಪುರಾಣ ಓದಿದ್ರು ಅಂತಾರಲ್ಲ ಆ ಥರ. ಹಾಂ, ಬದನೆಕಾಯಿ ತಿನ್ನೋದು ಪುರಾಣ ಓದೋದಕ್ಕೆ ಅಂತ ಏನಂತ ಆಟಗಳನ್ನೆಲ್ಲ ಎಡೆಮುರಿ ಕಟ್ಟೋಕ್ಕೆ ಅಂತಲೇ ಕಣೋ ನಮ್ಮ ಕೋರ್ಟ್ಗಳಿರೋದು. ನ್ಯಾಯಾಂಗ ಇರೋದು ಏನಕ್ಕೆ? ನ್ಯಾಯಾಂಗ ಇರೋದು ಏನಕ್ಕೆ? ನ್ಯಾಯಾಂಗ ಇರೋದು ನಮ್ಮಂತ ಒಂದು ಕಾಪಾಡೋಕ್ಕೆ ಕಣೋ. ನ್ಯಾಯಾಂಗ ನಮ್ಮನ್ನು ಬಿಟ್ಕೊಡಲ್ಲ, ನನ್ನ ಅಡ್ವೊಕೇಟ್ಸನ್ನು ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ನನ್ನ ವಕೀಲರು ನನ್ನ ಬಿಟ್ಕೊಡಲ್ಲ. ಐ ಲವ್ ಯು ಅಡ್ವೊಕೇಟ್ಸ್ ಅಸೋಸಿಯೇಷನ್. ನನ್ನ ಕಷ್ಟಕಾಲಕ್ಕೆ ಯಾವತ್ತೂ ಬಂದಿದ್ದಾರೆ. ಅಡ್ವೊಕೇಟ್ಸ್ ಕಷ್ಟಕಾಲಕ್ಕೆ ಯಾವತ್ತೂ ನಿಂತಿದ್ದಾರೆ. ಹೋರಾಟಗಳು ಮಾಡಿದ್ದೀವಿ, ಫೈಟ್ಗಳು ಮಾಡಿದ್ದೀವಿ, ಬಾಂಗ್ಲಾದೇಶಗಳಿಗೆ ಮಾಡಿದ್ದೀವಿ, ಬಾಂಗ್ಲಾದೇಶದಲ್ಲಿರೋ ಹಿಂದೂಗೆ ಹೋರಾಟ ಮಾಡಿದ್ದೀವಿ ಅಂದಮೇಲೆ ಇನ್ನು ನಾವು ಇಲ್ಲೇ ಹುಟ್ಟಿ ಬೆಳ್ತಿರೋ ನಮ್ಮ ನಿಂತ್ಕೊಳ್ಳಲ್ವೇನೋ ಅಡ್ವೊಕೇಟ್ಸ್ ಅಸೋಸಿಯೇಷನ್. ವೆಯ್ಟ್ ಆ್ಯಂಡ್ ವಾಚ್. ಓಕೆ, ವೆಯ್ಟ್ ಆ್ಯಂಡ್ ವಾಚ್. ನಿಮಗೆ ಕಾನೂನು ಏನು ಪಾಠ ಕಲಿಸುತ್ತೆ ಅಂತ ಕಾದು ನೋಡು. ಥ್ಯಾಂಕ್ ಯು ಗೈಸ್. ಮತ್ತೆ ಆಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.